ಅವನು ಹೇಳುತ್ತಿದ್ದುದನ್ನೆಲ್ಲ ಮೌನವಾಗಿ ಕೇಳುತ್ತಾ ಗಂಭೀರವಾಗಿ ಯೋಚಿಸುತ್ತಾ ಕೂತಳು. ತನ್ನ ನಿರ್ಧಾರದ ಹಿನ್ನೆಲೆಯಲ್ಲಿ ತೀರಾ ಅಪಾಯವಿದೆ ಎಂದು ಮನಗಂಡಿದ್ದಳು. ತನ್ನತನದ ಸರ್ವನಾಶ. ಮೇಲಕ್ಕೆದ್ದಳು. ವಿಜಯ, ಸ್ವಲ್ಪ ಬಾ. ಕನಕಮ್ಮ ಕೂಗಿದಾಗ ಅಪರೂಪಕ್ಕೆ ಮುಖ ಗಂಟಿಕ್ಕಿದಳು. 2 ನಿಮಿಷಗಳ ನಂತರ ಹುಬ್ಬುಗಳು ಸಡಿಲವಾದವು. ಮೆಲ್ಲಗೆ ತಾಯಿಯ ಬಳಿ ಹೋದಳು. ಸ್ವಲ್ಪ ಕೂತ್ಕೋ ಎಂದರು. ಅವರ ಸನಿಹದಲ್ಲಿ ಕೂತಳು. ಮೇಲೆದ್ದು ಬುಸುಗುಟ್ಟಿದ ವೇದನೆಯ ತರಂಗಗಳಿಂದ ಮುಖದ ಗೆಲುವು ಮುಚ್ಚಿ ಹೋಗಿತ್ತು. ಒಂದು ಉಪಕಾರ ಮಾಡು. ಕುಮಾರ್ಗೆ ಒಂದು ಪತ್ರ ಬರಿ. ಅವಳ ಹುಬ್ಬು ಏರಿತು. ಕಣ್ಣುಗಳು ಸಂಕುಚಿಸಿದವು. ಯಾಕಮ್ಮ? ಮೃದುವಾಗಿ ಕೇಳಿದಳು. 1 ನಿಮಿಷ ಯೋಚಿಸುತ್ತಾ ಕೂತ ಕನಕಮ್ಮ ಮೇಲಕ್ಕೆ ಉಸಿರು ಎಳೆದುಕೊಂಡರು. ಕುಮಾರ್ ಸಂಸಾರ ಹಾಳಾಯಿತು. ನಿನ್ನತ್ತಿಗೆ ಯಾವನನ್ನು ಕಟ್ಕೋತಾಳಂತೆ. ಮಗಳ ಪ್ರತಿಕ್ರಿಯೆಗಾಗಿ ಕಾದರು. ಪಪ್ಪ ಹೇಳಿದ್ರು. ನಿಧಾನವಾಗಿ ನುಡಿದಳು. ನಿನ್ನ ಮಂಕುತನ ನೋಡ್ಕೊಂಡೇ ಅನ್ಕೊಂಡೆ. ಅವರು ನಿನ್ನತ್ರ ಹೇಳೇ ಇರ್ತಾರೆ ಅಂತ. ಅವರು ತಾನೇ ಮತ್ಯಾರಿಗೆ ಹೇಳ್ಕೋಬೇಕು. ಸ್ವರ ನರಳಿತು. ಕನಕಮ್ಮನ ವ್ಯಥೆಯ ಹಿಂದಿನ ಕಥೆಯನ್ನು ಅವಳೇನು ಓದಿಕೊಳ್ಳಬೇಕಾಗಿರಲಿಲ್ಲ. ಆಕೆಯ ಮನಸತ್ವ ಬಲ್ಲವಳು. ಹೇಗೆಂದು ಸಮಾಧಾನಿಸಿಯಾಳು. ಮಕ್ಕಳಾದ್ಮೇಲೆ ಇಬ್ಬರು ತಮ್ಮ ಸುಖಗಳನ್ನು ಮರೆತು ಅವರುಗಳ ಭವಿಷ್ಯದ ಬಗ್ಗೆ ಯೋಚಿಸಬೇಕು. ಅದನ್ನ ಬಿಟ್ಟು ಇದೆಂಥ ಹಾಳು ಬುದ್ಧಿಗೇಡಿ ಕೆಲಸಗಳು. ಕೋಪ ಸಹನೆಯಿಂದ ಅವರ ಮುಖ ಮೂಗು ಕೆಂಪಾಯಿತು. ಸತ್ಯವನ್ನು ಒದರಿ ಅವಳ ಮುಂದೆ ಬಿಚ್ಚಿಟ್ಟಂತಾಯಿತು. ಈಗ ಅವಳ ಕಣ್ಮುಂದೆ ತೇಲಿದ್ದು ಮಧು ಮಾನಸರ ಮುಖಗಳು. ನಿಮ್ಮಣ್ಣ ಅತ್ತಿಗೆಗೆ ಕಾಗದ ಬರೆಸಿದ್ದೀನಿ. ಅವರವರ ದಾರಿಗಳನ್ನು ನೋಡ್ಕೊಂಡ್ಮೇಲೆ ಮಕ್ಕಳ ಮೇಲಿನ ಹಕ್ಕುಗಳನ್ನು ಕಳಕೊಂಡ್ರು. ನಿಬ್ಬೆರಗಾದಳು. ಕಣ್ಣು ಪಿಡುಕಿಸಿದ ತಾಯಿಯತ್ತ ನೋಡಿದಳು. ಕಿವಿಗಳು ಚುರುಕಾದವು. ಅವರುಗಳು ಸಾಕೋದೇನೂ ಬೇಡ. ಈ ವಂಶದ ಬಳ್ಳಿಗಳು ನಾವೇ ಸಾಕ್ತೀವಿ. ಸ್ವರದಲ್ಲಿ ದೃಢ ನಿರ್ಧಾರವಿತ್ತು. ಕಡೆಗೆ ಅತ್ತೇ ಬಿಟ್ಟರು. ಜೀವನದ ಬಗೆಗೆ ಸ್ಪಷ್ಟವಾದ ನಿಲುವಿಲ್ಲದ ಮನುಷ್ಯರನ್ನು ಬೀದಿ ನಾಯಿಗಳಿಗೆ ಹೋಲಿಸಿದರು. ಸಾಕಷ್ಟು ಬೈದಾಡಿದರು. ಸೊಸೆಗೆ ಹಿಡಿ ಶಾಪ ಹಾಕುವುದನ್ನು ಮರೆಯಲಿಲ್ಲ. ಸುಮ್ಮನೆ ಯಾಕಮ್ಮ ಅಂತೀಯ? ಕುಮಾರಣ್ಣನ ಬುದ್ಧಿ ನಿಂಗೆ ಗೊತ್ತಲ್ಲ. ಮಗಳ ಮಾತಿನಿಂದ ಆಕೆಗೆ ರೇಗಿತು. ಅಲ್ಲ ಕಣೆ, ಪ್ರಪಂಚದಲ್ಲಿರುವ ಜನವೆಲ್ಲ ಒಂದೇ ಥರ ಇರ್ತಾರಾ? ಒಬ್ಬರಿಗೊಬ್ಬರು ಸಹಜೀವನದಲ್ಲಿ ಅಷ್ಟಿಷ್ಟು ಬದಲಾವಣೆ ಮಾಡಿಕೊಂಡು ನಡ್ಕೋಬೇಕು. ರೇಗೆ ಬಿಟ್ಟರು. ವಿಜಯ ಸುಮ್ಮನೆ ಎದ್ದು ಹೋದಳು. ಮಧು ಮಾನಸ ಕೆಲವು ಪುಸ್ತಕಗಳನ್ನು ಮುಂದೆ ಹಾಕಿಕೊಂಡು ಕೂತಿದ್ದರು. ಮೊದಲಿನ ಉತ್ಸಾಹ ಗೆಲುವು ಇರಲಿಲ್ಲ. ಇದು ತನ್ನ ಭ್ರಮೆಯೇನೋ. ತಾಯಿಯನ್ನು ನೋಡಿದ ಕೂಡಲೇ ಮಾನಸ ಎದ್ದು ಬಂದಳು. ಸೆರಗಿನ ತುದಿ ಹಿಡಿದಳು. ಡ್ಯಾಡಿ ಹತ್ರ ಹೋಗಬೇಕು. ಬಗ್ಗೆ ಅವಳನ್ನು ಎತ್ತಿಕೊಂಡಳು. ಮಾನಸಳ ಕಣ್ಣಂಚಿನಲ್ಲಿ ಜಿನುಗಿದ ಕಂಬನಿ ಕಂಡಾಗ ಅವಳೆದೆ ಒಡೆದಂತಾಯಿತು. ನಿರ್ಧಾರ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಅಲುಗಾಡಿತು. ನಿಮಿಷ ಕಾಲ. ಅಜ್ಜಿ ಬೇಡ್ವಾ? ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಬೇಡ, ಡ್ಯಾಡಿ ಬೇಕು. ಕಣ್ಣಂಚಿನ ಕಂಬನಿ ಮುದ್ದು ಕೆನ್ನೆಗಳ ಮೇಲೆ ಹರಿಯಿತು. ಬಿಕ್ಕಳಿಸತೊಡಗಿದಳು. ಬಿಗಿಯಾಗಿ ಅಪ್ಪಿ ಕಣ್ಮುಚ್ಚಿದಳು. ಅಳಬೇಡ, ಡ್ಯಾಡಿಗೆ ಕಾಗದ ಬರೆದಿದ್ದೀನಿ, ಬರ್ತಾರೆ. ಮಧು ಹೇಳಿದಾಗ ಅವಳ ಕಣ್ಣಲ್ಲಿ ಮಿಂಚು ಕಂಡಿತು. ಕೆಳಗಿಳಿಸಿ ಹೊರಗೆ ನಡೆದಳು. ಮಧು ಅವಳನ್ನು ಸಮಾಧಾನಗೊಳಿಸಿದ. ರಾವ್ ಮನೆಯಲ್ಲಿ ಕಾಲಿಟ್ಟ ಕೂಡಲೇ ಭಯಂಕರ ನೀರವತಿಯನ್ನು ಎದುರಿಸಬೇಕಾಯಿತು. ಮುಂದಕ್ಕೆ ಕಾಲಿಡದಾದರು. ಹೆಣ್ಣಿಲ್ಲದ ಮನೆ ಭಯಂಕರ. ಸಾವಕಾಶವಾಗಿ ಹೋಗಿ ವರಾಂಡದಲ್ಲಿದ್ದ ಬೆತ್ತದ ಚೇರಿನ ಮೇಲೆ ಕೂಸಿದರು. ಅವರು ಬಂದ ಸದ್ದಿಗೂ ಯಾರೂ ಹೊರಗೆ ಬರಲಿಲ್ಲ. ಮನೆಯಲ್ಲಿ ಯಾರೂ ಇಲ್ಲವೇ? ಹೇಗೆ ಬಾಗಿಲು ತೆರೆದಿತ್ತು? ಅವರೆದೆ ಹಾರಿತು. ಮೆಲ್ಲಗೆ ಒಳಗೆ ಇಣುಕಿದರು. ಅವರ ನೋಟ ಅತ್ತಿತ್ತ ಹರಿದಾಡಿ ಒಂದು ಕಡೆ ನಿಂತಿತು. ಮನೆಯ ಆಳು ನೆಲದ ಮೇಲೆ ಕೂತು ಸೋಫಾಕ್ಕೆ ಹೊರಗೆ ತೂಕಡಿಸುತ್ತಿದ್ದ. ಅವರ ಕಣ್ಣುಗಳು ಕಿರಿದಾದವು. ವಿಜಯ ಇಲ್ಲದ ದಿನಗಳಲ್ಲಿ ಎಂದೂ ಬಂದಿರಲಿಲ್ಲ. ಅವಳಿದ್ದಾಗ ಚಟುವಟಿಕೆಯಿಂದ ಕೆಲಸ ಮಾಡುತ್ತಿದ್ದವನು ಇವನೇನಾ? ಒದ್ದು ಹೊರಗೆ ಹಾಕಬೇಕೆನಿಸಿತು. ಕೊಕ್ ಕೊಕ್ಕೆಂದು ಕೆಮ್ಮಿ ಸದ್ದು ಮಾಡಿದರು. ದಡಾರನೆ ಎದ್ದು ಕೂತ. ಮುಖದ ಮೇಲೆ ಗಾಬರಿ ಇತ್ತು. ಟವೆಲನ್ನು ಕೊಡವಿ ಭುಜದ ಮೇಲೆ ಹಾಕಿಕೊಂಡು 2 ಇಂಚು ಬಗ್ಗಿ ನಿಂತ. ನೋಟ ನೆಲದತ್ತ ಇತ್ತು. ತಪ್ಪಿತಸ್ಥನಾಗಿದ್ದ. ಸಾಹೇಬರು ಇಲ್ವಾ ಮನೆಯಲ್ಲಿ? ಅವರ ಸ್ವರ ಏರಿತ್ತು. ಮುಖ ಬಿಗಿದುಕೊಂಡಿತ್ತು. ಆಫೀಸ್ಗೆ ಹೋಗಿದ್ದಾರೆ, ವಿನಯದಿಂದ ಹೇಳಿದ. ರಾವ್ ಬಿಸಿ ಉಸಿರನ್ನು ಹೊರಗೆ ದಬ್ಬಿ ಕೋಣೆಗೆ ಹೋದರು. ಕೋಟು ಬಿಚ್ಚಿ ಹ್ಯಾಂಗರ್ಗೆ ನೇತು ಹಾಕಿದರು. ಸೊಂಟದ ಬೆಲ್ಟನ್ನು ಸಡಿಲಿಸುತ್ತಾ ಬಾಗಿಲಿನತ್ತ ನೋಡಿದರು. ಅಡುಗೆಯವನು ಪತ್ತೆ ಇಲ್ಲ. ಯಾಕೋ ಅವರಿಗೆ ನಗು ಬಂತು. ಸ್ವಲ್ಪ ಏರುಪೇರಾದರೂ ಸಂಪೂರ್ಣ ವ್ಯವಸ್ಥೆಯೇ ಕೆಡುತ್ತೆ. ಹಗುರವಾಗಿ ಪಂಚೆ ಉಟ್ಟು ಹೊರಗೆ ಬಂದರು. ಅವನಿನ್ನು ಅದೇ ಜಾಗದಲ್ಲಿ ನಿಂತಿದ್ದ. 1 ಇಂಚು ಅಲ್ಲಾಡಿರಲಿಲ್ಲ. ಮುಖ ನೋಡಿ ಬೇರತ್ತ ತಿರುಗಿಸಿ ಕೂತರು. 5 ನಿಮಿಷ ಸಹನೆಯಿಂದ ಕಾದರು. ಅವನ ಉಸಿರಾಟದ ಹೊರತು ಬೇರೆ ಶಬ್ದವೇ ಇಲ್ಲ. ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಎಂದು ಕೇಳಿದಾಗ ಅವನ ಸ್ವರವೇ ಉಡುಗಿ ಹೋಯಿತು. ಗಂಟಲು ನಾಲಿಗೆಯಲ್ಲಿನ ತೇವ ಆರಿಹೋಯಿತು. ಈ ನಡುವೆ ರಾಜೀವ್ ಮಧ್ಯಾಹ್ನದ ಊಟಕ್ಕೆ ಬರುತ್ತಿರಲಿಲ್ಲ. ಅವನು ಹೇಳೋಕೆ ಮುನ್ನವೇ ಅರ್ಥವಾಯಿತು ಬಿಡು. ಬಾತ್ರೂಮ್ ಕಡೆ ನಡೆದರು. ಹೊರಗೆ ಬಂದವರೇ ಫೋನ್ ಕೈಗೆತ್ತಿಕೊಂಡು ಡಯಲ್ ತಿರುಗಿಸಿದರು. ಅತ್ತಲಿಂದ ಹಲೋ, ನಾನು ರಾಜೀವ್ ಎಂದಾಗ ಆಯಾಸ ಪರಿಹಾರವಾದಂತಾಯಿತು. ಆದರೆ ಅತ್ತ ರಾಜೀವ್ನ ಎದೆ ಹಾರಿತು. ನಾನಪ್ಪ ಎಂದಾಗ ಅವನ ಸ್ವರವೇ ಉಡುಗಿ ಹೋದ ಅನುಭವವಾಯಿತು. ಯಾವಾಗ ಬಂದಿದ್ದು? ಪತ್ರ ಬರಿಬೋದಿತ್ತು, ನಾನೇ ಬರ್ತಾ ಇದ್ದೆ. ಒಂದೇ ಸಮನೆ ತೊದಲಿದ. ಈಗ ಬರ್ತೀನಿ ಎಂದಾಗ ಬೇಡಪ್ಪ ಎಲ್ಲ ಮುಗಿಸೇ ಬಾ ಎಂದು ಹೇಳಿದರು.
ಅವರು ಸಮಾಧಾನವಾಗಿ ಮಾತಾಡಿದರು. ಅವನ ಆತಂಕವೇನೂ ಕಡಿಮೆ ಆಗಲಿಲ್ಲ. ಒಂದು ರೀತಿಯ ಹರ್ಷದ ಉದ್ವೇಗ ಉಂಟಾಯಿತು. ವಿಜಯಳ ನೆನಪಾದ ಕೂಡಲೇ ಬಿಗಿದುಕೊಂಡೇ ಇರುತ್ತಿದ್ದ ಮುಖ ಪ್ರಸನ್ನವಾಯಿತು. ಕೂಡಲೇ ಮನೆಯತ್ತ ಧಾವಿಸಿದ. ಕಾರು ನಿತ್ಯದ ವೇಗಕ್ಕಿಂತ ಅಧಿಕವಾಗಿ ಮನೆಯತ್ತ ಹಾರಿತು. ಮನೆಯ ಮುಂದೆ ಕಾರು ನಿಂತಾಗ ಪೂರ್ಣವಾಗಿ ಬೆವತು ಹೋಗಿದ್ದ. ಸ್ಟೇರಿಂಗ್ ಹಿಡಿದ ಕೈ ಮೃದುವಾಗಿ ಕಂಪಿಸುತ್ತಿತ್ತು. ಅದರತ್ತಲೇ ನೋಡಿದ. ಮನದ ದುರ್ಬಲತೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕಟವಾಗುತ್ತೆ. ಕೀಯನ್ನು ಅದರಲ್ಲೇ ಬಿಟ್ಟು ಇಳಿದು ಬಂದ. ಕಣ್ಣು, ಕಿವಿ, ಹೃದಯ ಕಾತರಿಸಿತು. ಅವರೊಬ್ಬರೇ ಬಂದ ಸಂಗತಿ ಅರಿತ ಕೂಡಲೇ ನಿರಾಶನಾದ. ಮನದಲ್ಲಿದ್ದ ಆಸೆ ಕಮರಿ ಹೋಯಿತು. ಬಂದ ಕಾರಣವನ್ನು ಸುಲಭವಾಗಿ ಊಹಿಸಿಕೊಂಡ. ಮಗಳ ನಿರ್ಧಾರ ಸಮರ್ಥಿಸಿಕೊಂಡು ಬುದ್ಧಿ ಹೇಳಲು ಬಂದಿರಬೇಕು. ಆದರೆ ಅದನ್ನು ವಿರೋಧಿಸಿ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುವ ಹೀನ ಬುದ್ಧಿ ಅವನಲ್ಲಿಲ್ಲ. ಹಣೆಯುಜ್ಜಿದ. ಹೇಗಿದ್ದೀಯಾ? ರಾವ್ ತಾವೇ ಮೊದಲು ಪ್ರಶ್ನಿಸಿದರು. ಅವನ ಮುಖದ ಬಣ್ಣವೇ ಬದಲಾಗಿತ್ತು. ಅವರ ಮನ ಕಹಿಯಾಯಿತು. ಓಹೋ, ನಂಗೇನು? ಅಲ್ಲಿ ಹೇಗಿದ್ದಾರೆ? ಗಂಟಲು ಒತ್ತಿದಂತಾಯಿತು. ಮಧು ಮಾನಸನಾದರೂ ಕರ್ಕೊಂಡು ಬರಬೇಕಾಗಿತ್ತು ಎಂದು ಕೇಳಬೇಕೆನಿಸಿತು. ಆದರೆ ಸ್ವರ ಹೊರಡಲಿಲ್ಲ. ಕಷ್ಟದಿಂದ ಟ್ರಂಕ್ ಕಾಲ್ ಮಾಡಿ ಬರಬಹುದಿತ್ತು. ನಾನೇ ಬಂದು ರಿಸೀವ್ ಮಾಡ್ಕೋತಾ ಇದ್ದೆ ಎಂದಾಗ ಅವರ ಹೃದಯ ತುಂಬಿ ಬಂತು. ಎದೆಯಲ್ಲಿನ ಕಹಿ ಬಾಯಿಗೆ ಬಂತು. ಏನೂ ಪರವಾಗಿಲ್ಲ. ಅವರ ಸ್ವರದಲ್ಲಿ ಸಂಕೋಚ ತೇಲಿದಾಗ ಹುಬ್ಬೇರಿಸಿದ. ತಾನೇ ಸಮಾಧಾನ ಮಾಡಿಕೊಂಡ. ತುಟಿ ಕಚ್ಚಿ ಅಷ್ಟು ದೂರದಲ್ಲಿ ನಿಂತ ಆಳಿನತ್ತ ನೋಡಿದ. ಅವನು ತಲೆ ಬಗ್ಗಿಸಿ ನಿಂತಾಗ ಕೋಪದಿಂದ ಕೆಂಪಾದ. ರಾವ್ ಹಗುರವಾಗಿ ವಿಷಯ ತಿಳಿಸಿ ನಕ್ಕರು. ಅವನ ಕಣ್ಣುಗಳು ಕೆಂಡವನ್ನು ಉಗುಳಿದವು. ಸಮಾಧಾನ ಇರಲಿ, ಏನು ಮಾಡೋಕ್ಕಾಗತ್ತೆ, ಇಂಥದ್ದೆಲ್ಲ ಇದ್ದಿದ್ದೆ. ತಾವೇ ಸಮಾಧಾನ ಹೇಳಿದರು ರಾವ್ ಅಳಿಯನಿಗೆ. ಆದರೂ ರಾಜೀವ್ ಅಸಹನೆಯಿಂದ ಬಟ್ಟೆ ಬದಲಾಯಿಸಲು ಕೋಣೆಗೆದ್ದು ಹೋದ. ರಾವ್ಗೆ ಸದ್ಯಕ್ಕೆ ಏನಾದರೂ ಬೇಕಾಗಿತ್ತು. ಮಾಡುವವರಿಲ್ಲ. ತಾವೇ ಅಡುಗೆ ಮನೆಯತ್ತ ನಡೆದರು. ಎಲ್ಲ ಅಸ್ತವ್ಯಸ್ತ. ಮುಖ ಕಹಿಯಾಯಿತು. ಹೀಟರ್ ಮೇಲೆ ಕಾಫಿಗೆ ನೀರಿಟ್ಟರು. ಬರೀ ಕಾಫಿ ಮಾಡೋದೇನು, ರುಚಿಕಟ್ಟಾದ ಅಡಿಗೆಯನ್ನೇ ಮಾಡುತ್ತಿದ್ದರು. ಹೆಂಡತಿ ಅನಾರೋಗ್ಯದಿಂದ ಮಲಗಿದ ದಿನ ಅವರದೇ ಅಡಿಗೆ. ಆ ದಿನ ವಿಶೇಷವಾದ ಅಡಿಗೆ ತಯಾರು ಮಾಡುತ್ತಿದ್ದರು. ಇಲ್ಲಿ ರಾಜೀವನ ವಿರೋಧ ಇಲ್ಲದಿದ್ದರೆ ಲಕ್ಷಣವಾಗಿ ಪಂಚೆಯನ್ನು ಎತ್ತಿ ಮೇಲಕ್ಕೆ ಕಟ್ಟಿ ರುಚಿಕಟ್ಟಾದ ಅಡುಗೆ ಮಾಡಿಬಿಡುವವರೇ. ತಗೋಪ. ಕಾಫಿಯ ಬಟ್ಟಲನ್ನು ಅವನ ಮುಂದೆ ಇಟ್ಟರು. ರಾಜೀವ್ ಮುಜುಗರ ಪಟ್ಟುಕೊಂಡು, ಛೇ, ನೀವ್ಯಾಕೆ ತೊಂದರೆ ತಗೊಂಡ್ರಿ ಎಂದ. ಇರಲಿ ಬಿಡು, ನನ್ನ ಕೈ ಕಾಫಿ ರುಚಿ ನೋಡುವ ಅವಕಾಶ ಮತ್ತೆ ಯಾವಾಗ ಸಿಗಬೇಕು? ಒಂದು ಗುಟುಕು ಹೀರಿ ಚಪ್ಪರಿಸಿ ಕುಡಿದು ನೋಡು, ನಿಮ್ಮತ್ತೆಗಿಂತ ರುಚಿಯಾಗಿ ಮಾಡಿದ್ದೀನಿ. ರಾಜೀವ್ ನಕ್ಕು ಕಾಫಿ ಗುಟುಕರಿಸಿದ. ಅದಕ್ಕೆ ವಿಶೇಷವಾದ ರುಚಿ ಇದ್ದಂತೆ ಕಂಡಿತು. ವಿಜಯಳ ಪ್ರೀತಿಯ ತಂದೆಯ ಕೈಯಿಂದ ಬಂದುದಕ್ಕೆ ಇರಬಹುದು. ತುಂಬ ಚೆನ್ನಾಗಿದೆ ಎಂದಾಗ ಗೆಲುವಿನಿಂದ ನಕ್ಕರು. ರಾವ್ ಎಂತಹ ಬಿಗಿಯಾದ ವಾತಾವರಣವನ್ನಾದರೂ ತಮ್ಮ ಮಾತುಗಳಿಂದ ಹಗುರ ಮಾಡಬಲ್ಲರು. ಅದು ಅವರ ಹುಟ್ಟುಗುಣ. ಜೀವನವನ್ನು ನೋಡುವ ರೀತಿಯೂ ಸೇರಿತ್ತು. ರಾಜೀವ್ ಅದನ್ನು ಬಹಳವಾಗಿ ಮೆಚ್ಚುತ್ತಿದ್ದ. ನೋಡಿದ್ಯಾ, ಆದರೆ ನಿಮ್ಮತ್ತೆ ಒಪ್ಪಿಕೊಳ್ಳಲ್ಲ. ನಾವು ಎಷ್ಟೋ ಸಲ ಈ ವಿಷಯಕ್ಕಾಗಿ ಜಗಳ ಆಡಿದ್ದೀವಿ. ಅವಳಿಗೆ ಒಣ ಪ್ರತಿಷ್ಠೆ ಹೆಚ್ಚು. ನಾನು ಎಷ್ಟೇ ಚೆನ್ನಾಗಿ ಶ್ರದ್ಧೆಯಿಂದ ಚಪ್ಪರಿಸುವಂತಹ ರುಚಿಕಟ್ಟಾದ ಕಾಫಿ ಮಾಡಿಕೊಟ್ಟರೂ ಮುಲಾಜಿಲ್ಲದೆ ಚೆನ್ನಾಗಿಲ್ಲ ಅಂದ್ಬಿಡ್ತಾಳೆ. ಈ ಕೆಟ್ಟ ಒಣ ಪ್ರತಿಷ್ಠೆ ನಮ್ಮ ವಿಜಯಳಿಗಿಲ್ಲ ಬಿಡು. ನೀನು ಈ ಸಲ ಬಂದಾಗ ಕಾಫಿ ವಿಷಯ ತೀರ್ಮಾನ ಮಾಡಿಬಿಡ್ತೀನಿ. ಅವಳು ಹಾಗಾದರೂ ನನ್ನ ಕಾಫಿನೇ ರುಚಿ ಅಂತ ಒಪ್ಕೋತಾಳೋ ಇಲ್ಲವೋ ನೋಡೋಣ. ಅಬ್ಬಬ್ಬಾ, ಅವಳು ಸಾಧಾರಣವಾಗಿ ಒಪ್ಪುವಂಥ ಹೆಣ್ಣಲ್ಲ. ಮಾತಾಡುವುದಕ್ಕೆ ವಿಷಯವಿಲ್ಲವೆಂದು ತೊಳಲಾಡುವ ಜನ ಇವರಿಂದ ಕಲಿಯಬೇಕು. ಆಗ ಜೀವನ ತೀರ ಭಾರವಾಗದು. ಸಿಹಿ ಕಹಿಯನ್ನು ಅರಗಿಸಿಕೊಂಡು ನಗು ನಗುತ್ತಾ ಬಾಳಬಹುದೆಂದುಕೊಂಡ ರಾಜೀವ್. ನೀನು ನನ್ನ ಪರ ಮಾತಾಡಬೇಕು, ಕರಾರು ಹಾಕಿದರು. ಅವರ ಕಾಫಿಗಿಂತ ನಿಮ್ಮ ಕೈ ಕಾಫಿ ಖಂಡಿತವಾಗಿ ರುಚಿಯಾಗಿದೆ. ಆದರೆ ಕಣ್ಣು ಮುಚ್ಚಿ ತೆಗೆದು ಅವರ ಮುಂದೆ ಬಾಯಿ ಬಿಡಲ್ಲ ಎಂದಾಗ ಗೊಳ್ಳನೆ ನಕ್ಕು ಬಿಟ್ಟರು. ರಾಜೀವ್ ತುಟಿಗಳ ಮೇಲೂ ನಗು ಅರಳಿತು. ರಾವ್ಗೆ ಸಮಾಧಾನವಾಯಿತು. ಯಾವ ವಿಷಯವನ್ನು ಪ್ರಸ್ತಾಪಿಸಬೇಕಾದರೂ ಬಿಗಿಯ ವಾತಾವರಣ ಸಲ್ಲದು, ಹಗುರವಾಗಿರಬೇಕು. ಅದಕ್ಕೆ ಮುಂಚಿನ ಸಿದ್ಧತೆಗಳು ಅವಶ್ಯಕ. ಯಾವ ರೀತಿಯಿಂದಲೂ ಅವರ ಸಮರಸ ದಾಂಪತ್ಯ ಕೆಡಬಾರದು, ಕೆಡಕೂಡದು. ಅದಕ್ಕೆ ಅವರ ಮನ ಒಪ್ಪದು. ಮಧು ಪತ್ರ ಬರೆದಿದ್ದನಲ್ಲ. ಶರ್ಟಿನ ಕಾಲರ್ ಸರಿ ಮಾಡಿಕೊಂಡರು. ರಾಜೀವ್ ಮುಖದಲ್ಲಿ ಗೆಲುವು ತುಂಬಿಕೊಂಡಿತು. ಮಕ್ಕಳ ಸುದ್ದಿ ಎತ್ತಿದರೆ ಪ್ರಾಮಾಣಿಕ ತಂದೆಯ ಹೃದಯ ಅರಳುತ್ತದೆ ಎಂದು ರಾವ್ ನಂಬಿಕೆ. ರಾಜೀವ್ ಕಣ್ಣುಗಳು ಮಿಂಚಿದವು. ಹೌದು. ತಟ್ಟನೆ ಎದ್ದು ಹೋದ. ಬೆಳಿಗ್ಗೆ ಬಂದ ಪತ್ರಗಳನ್ನು ಪ್ರತ್ಯೇಕವಾಗಿ ತೆಗೆದು ಪ್ಯಾಂಟ್ ಜೇಬಿಗೆ ಸೇರಿಸಿದ. ಫ್ಯಾಕ್ಟರಿ ಡೈರೆಕ್ಟರ್ಗಳ ವಾರ್ಷಿಕ ಮೀಟಿಂಗ್ಗಾಗಿ ಕೆಲವು ಸಿದ್ಧತೆಗಳನ್ನು ಮಾಡಬೇಕಾಗಿತ್ತು. ಉದಾಸೀನ ಮಾಡುವಂತಿರಲಿಲ್ಲ. ಹೆಚ್ಚು ಕಡಿಮೆಯಾದರೆ ತಲೆ ತಗ್ಗಿಸಬೇಕು. ಅನಾಯಾಸವಾಗಿ ಕೆಟ್ಟ ಹೆಸರು. ಅದಕ್ಕಾಗಿ ಸ್ವತಃ ಮುತುವರ್ಜಿ ವಹಿಸಿದ್ದ. ಅಂತಹ ಸಮಯದಲ್ಲಿ ಪತ್ರ ಓದಿ ಮನವನ್ನು ಪ್ರಕ್ಷುಬ್ಧ ಸ್ಥಿತಿಗೆ ಒಯ್ಯಲಾರದೆ ಜೇಬಿಗೆ ಸೇರಿಸಿದ್ದ. ಪತ್ರ ಕೈಗೆ ಬಂದಾಗ ಮನ ತಳಮಳಗೊಂಡಿತು. ಮಧು ಕಣ್ಣುಗಳ ಮುಂದೆ ತೇಲಿ ಹೋದ. ಮನ ಭಾರವಾಯಿತು. ಕೈ ಕಂಪಿಸಿತು. ಪತ್ರ ಬಿಚ್ಚಿದ. ಅಕ್ಷರಗಳು ಹುಂಡಾಗಿತ್ತು. ಒಂದು ಪುಟದಷ್ಟು ಬರೆದಿದ್ದ. ಮನ ಹಗುರಾಗಿ ಆಕಾಶಕ್ಕೆ ಹಾರಿ ತೇಲಾಡಿತು.
ಪ್ರತಿಯೊಂದನ್ನು ತನ್ನದೇ ದಾಟಿಯಲ್ಲಿ ಹೇಳಿದ್ದ, ವಿವರಿಸಿದ್ದ. ತೀರಾ ಬೋರ್ ಆಗಿದೆ, ಬೇಗ ಬಂದು ಕರ್ಕೊಂಡು ಹೋಗಿ, ಇಲ್ಲದಿದ್ದರೆ ತಾತನ ಜೊತೆ ನಾವೇ ಬಂದ್ಬಿಡ್ತೀವಿ. ಮೃದುವಾದ ಬೆರಳುಗಳಿಂದ ಅಕ್ಷರಗಳನ್ನು ಸವರಿದ. ಆಸೆ ಭರವಸೆಗಳ ಅಸ್ಪಷ್ಟ ಸ್ಥಿತಿ ತೇಲಿತು. ಎಂಥ ಸಮಯದಲ್ಲಾದರೂ ಚಿತ್ತದ ಸಮತೋಲನ ಸ್ಥಿತಿ ಕಾಪಾಡಿಕೊಳ್ಳುವುದು ಅನಿವಾರ್ಯ. ಪತ್ರ ಮಡಚಿ ಕೈಯಲ್ಲಿ ಹಿಡಿದು ಹೊರಬಂದ. ಪತ್ರವನ್ನು ಅವರ ಮುಂದೆ ಟೀಪಾಯಿ ಮೇಲಿಟ್ಟ. ಹಣೆಯ ನರ ಎದ್ದು ಕಾಣಿಸಿತು. ಕಣ್ಣುಗಳು ಸಂಕುಚಿಸಿದವು. ಮನ ತಡೆಯದಾಯಿತು. ಮಧು ಮಾನಸನ ಕರ್ಕೊಂಡು ಬರಬೇಕಾಗಿತ್ತು. ನವಿರಾಗಿ ಹೇಳಿದ. ಈಗಾಗಲೇ ಪ್ರಸ್ತಾಪಿಸುವುದು ರಾವ್ಗೆ ಬೇಡವೆನಿಸಿತು. ಅವನ ಪ್ರತಿಕ್ರಿಯೆಗೆ ಕಾಯುವುದು ಒಳ್ಳೆಯದೆನಿಸಿತು. ಹಣೆಯ ಮೇಲಿನ ನೆರಿಗೆಗಳು ಆಳವಾದವು. ನಾನು ಬರೋ ವಿಷಯ ಅವರಿಗೆ ಗೊತ್ತಿಲ್ಲ, ಇಲ್ಲದಿದ್ದರೆ ನಿಲ್ತಾ ಇರಲಿಲ್ಲ. ತಾಯಿಗಿಂತ ಅವರಿಗೆ ತಂದೆಯ ಮೇಲಿನ ಅಕ್ಕರೆಯೇ ಜಾಸ್ತಿ ಎಂದಾಗ ರಾಜೀವನ ಕಣ್ಣುಗಳಲ್ಲಿ ಅಭಿಮಾನ ಬೆರೆತ ಗೆಲುವು ತುಳುಕಿತು. ಸ್ವರ ಮಾತು ಬದಲಾಯಿಸಿದರು. ಆಫೀಸ್, ಫ್ಯಾಕ್ಟರಿ, ಅಲ್ಲಿನ ರಾಜಕೀಯದ ಬಗೆಗೆ ಪ್ರಸ್ತಾಪಿಸಿದರು. ತಿಂಡಿ ಬಂದಿತ್ತು. ಇಬ್ಬರು ತಿಂದರು. ಸದ್ಯಕ್ಕೆ ಬೇರೆ ಅಡಿಗೆ ಅವ ಬಂದಿದ್ದ. ಸ್ವಲ್ಪ ವಿಶ್ರಾಂತಿ ತಗೋ. ಎದ್ದು ಕೋಣೆಯತ್ತ ನಡೆದರು. ತಟ್ಟನೆ ಆಸ್ಫೋಟಗೊಳ್ಳಬಹುದಾದ ಮನ ಶಾಂತಗೊಳ್ಳಲೆಂದೇ ಅವರ ಉದ್ದೇಶ. ರಾಜೀವ್ ಪತ್ರವನ್ನು ಎತ್ತಿಕೊಂಡ. ಹೃದಯದ 100 ಮಾತುಗಳನ್ನು, ಮದುವೆಗೆ ಹೇಳಲಾರದಂಥದ್ದನ್ನು ಅವರ ಮುಂದೆ ತೋಡಿಕೊಳ್ಳಬೇಕೆನಿಸಿತು. ಕೋಣೆಗೆ ಬಂದು ಮತ್ತೊಮ್ಮೆ ಪತ್ರ ಓದಿದ. ಎದೆಯಲ್ಲಿ ತಾಳಲಾರದ ಬೇಗೆ. ಕೈ ಇಟ್ಟುಕೊಂಡು ನರಳಿದ. ಮಧು ಮಾನಸರನ್ನು ದೂರ ಮಾಡಿಕೊಂಡು ಬದುಕಬೇಕಾದರೂ ಯಾಕೆ? ಸಾಧ್ಯವಿಲ್ಲ. ಮನ ಕೆರಳಿ ಘರ್ಜಿಸಿತು. ಮುಖದ ಮೇಲೆ ಬೆವರಿನ ಸೆಲೆಯೊಡೆಯಿತು. ವಿಜಯಳ ಗಂಭೀರ ಮುಖ ಕಣ್ಮುಂದೆ ತೇಲಿತು. ನಿಮಗೆ ಆ ಅಧಿಕಾರವಿದೆಯೇ? ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ? ಪ್ರಶ್ನಿಸಿದಳು. ಇಲ್ಲ ವಿಜಯ, ತಪ್ಪೆಲ್ಲ ನಂದು. ಮಧು ಮಾನಸನ ನಿನ್ನಿಂದ ಕಿತ್ತುಕೊಳ್ಳುವ ಅಧಿಕಾರ ನನಗಿಲ್ಲ. ಪೂರ್ತಿ ಬೆವೆತು ಹೋದ. ಎಷ್ಟೋ ಹೊತ್ತು ಅದೇ ಸ್ಥಿತಿಯಲ್ಲಿದ್ದ. ಆಫೀಸ್ಗೆ ಕೂಡ ಹೋಗಲು ಮನಸ್ಸಾಗಲಿಲ್ಲ. ಫೋನ್ ಮಾಡಿ ಬಂದು ಸೋಫಾ ಮೇಲೆ ಕುಸಿದ. ಟೀಪಾಯಿ ಮೇಲಿದ್ದ ಮಧು ಪತ್ರ ಅಣಕಿಸುತ್ತಿತ್ತು. ನಿಸ್ಸಹಾಯಕನಾಗಿದ್ದ. ಎಷ್ಟೋ ಹೊತ್ತಿನ ಮೇಲೆ ಎದ್ದು ಹೋಗಿ ಮುಖ ತೊಳೆದ. ಹೊರಗೆದ್ದು ಬಂದಾಗ ರಾವ್ ಕಾಣಲಿಲ್ಲ. ಲಾನ್ ಮೇಲೆ ಹಾಕಿದ ಬೆತ್ತದ ಚೇರ್ ಮೇಲೆ ಕೂತು ಆಕಾಶದ ಕಡೆ ನೋಡುತ್ತಿದ್ದರು. ಮಂದವಾದ ಶೀತಲ ಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ಮೋಡಗಳು ಆವೃತವಾಗಿದ್ದವು. ಮುಜುಗರವೆನಿಸಲಿಲ್ಲ, ಉಲ್ಲಾಸವೆನಿಸಿತು. ಸದ್ದಿಗೆ ತಟ್ಟನೆ ನೋಟ ತಗ್ಗಿಸಿ, ಕೂತ್ಕೋಪ್ಪ, ನನ್ನ ನಿದ್ದೆ ವಿಷಯ ನಿಂಗೆ ಗೊತ್ತಲ್ಲ, ನಕ್ಕರು. ಆದರೆ ರಾಜೀವ್ ನಗಲಿಲ್ಲ. ಮುಖವೆತ್ತಿ ಆಕಾಶದ ಕಡೆ ನೋಡಿದ. ಇಬ್ಬರೂ ಮೌನವಾಗಿ ಕೂತರು. ಹೇಗೆ ಮಾತು ಪ್ರಾರಂಭಿಸಬೇಕೆಂದು ಯೋಚಿಸುತ್ತಿದ್ದರು. ವಿಷಯದ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಲಿಲ್ಲ. ಹೇಗೆ ವಿಚಾರಿಸುವುದು? ರಾಜೀವ್ನತ್ತ ನೋಡಿದರು. ಮ್ಲಾನವದನನಾಗಿದ್ದ. ಕಣ್ಣಲ್ಲಿ ಮಿಂಚಿರಲಿಲ್ಲ. ಕಹಿಯನ್ನು ನುಂಗಿದರು. ರಾಜೀವ್ ಎಂದರು. ಅವನ ನೋಟ ಅವರತ್ತ ತಿರುಗಿತು. ಏನು? ನವಿರಾಗಿ ಕೇಳಿದ. ಅವರು ಪ್ರಸ್ತಾಪಿಸಬಹುದಾದ ವಿಷಯದ ಸ್ಪಷ್ಟ ಕಲ್ಪನೆ ಇತ್ತು. ತಾನಾಗಿ ಹೇಳಲು ಮಾತ್ರ ಸಂಕೋಚಿಸುತ್ತಿದ್ದ. ಹಿಂದೆಗೆಯುತ್ತಿದ್ದ. ನನ್ನ ತಪ್ಪು ತಿಳ್ಕೋಬೇಡಪ್ಪ. ಯಾಕೋ ಅನುಮಾನ ಅಷ್ಟೇ. ಬರೀ ಭ್ರಮೆಯಾಗಿದ್ದರೆ ಸಾಕು. ಸ್ವರ ಅನುಮಾನವನ್ನು ಮಿಡಿಯಿತು. ತಟ್ಟನೆ ವಿಜಯ, ನಿನ್ನ ಮಧ್ಯೆ ಏನೂ ನಡೆದಿದೆ ಎನಿಸುತ್ತೆ. ವಿಷಯದ ಕಲ್ಪನೆ ಕೂಡ ಇಲ್ಲ. ಆದರೆ ವಿಜಯಳ ಮುಖದ ಮೇಲೆ ಗೆಲುವೇ ಮಾಸಿ ಹೋಗಿದೆ. ಸದಾ ಯೋಚಿಸುತ್ತಾ ಕೂತಿರ್ತಾಳೆ. ನನ್ನ ಮಕ್ಕಳಲ್ಲಿ ವಿಜಯ ಹೆಣ್ಣೆಂದು ಯಾವ ವಿಷಯದಲ್ಲೂ ತಾರತಮ್ಯ ಮಾಡಿಲ್ಲ. ಅವಳು ಅದರ ದುರುಪಯೋಗ ಮಾಡಿಕೊಳ್ಳಲಿಲ್ಲ. ನನ್ನ ಪ್ರಕಾರ ವಿಜಯ ಒಳ್ಳೆ ಹುಡುಗಿನೇ ಎಂದಾಗ ರಾಜೀವ್ ತುಟಿಗಳ ಮೇಲೆ ನೋವಿನ ನಗೆ ಅರಳಿತು. ಮುಖ ಮೇಲೆತ್ತಿ ಬಿಸಿ ಉಸಿರನ್ನು ಹೊರಗೆ ದಬ್ಬಿದ. ರಾವ್ ಕಣ್ಣುಗಳು ಕಿರಿದಾದವು. ಇವತ್ತಿಗೂ ವಿಜಯಳ ಒಳ್ಳೆತನದ ವಿಷಯದಲ್ಲಿ ಅನುಮಾನ ಬೇಡ. ಅವಳ ವ್ಯಕ್ತಿತ್ವದ ಬಗೆಗೆ ಇಂದಿಗೂ ಗೌರವವೇ. ರಾವ್ ಎದೆಯ ಮೇಲಿದ್ದ ದೊಡ್ಡ ಬಂಡೆಯನ್ನು ಕೆಳಗಿಳಿಸಿದಂತಾಯಿತು. ಸರಾಗವಾಗಿ ಉಸಿರಾಡಿದರು. ಸೂಕ್ಷ್ಮವಾಗಿ ರಾಜೀವ್ನ ಕಡೆ ನೋಡಿದರು. ವಿಜಯ ಎಂದೂ ತಪ್ಪು ಮಾಡುವುದು ಸಾಧ್ಯವೇ ಇಲ್ಲ. ಆದರೆ ಅರ್ಥವಾಗಲಿಲ್ಲ. ವಿಜಯ ತಾನು ಅಮೆರಿಕಾಗೆ ಹೋಗಬೇಕು ಎಂದಿರುವ ವಿಷಯ ಮಾತ್ರ ತಿಳಿಸಿದ್ಲು. ಕೆದಕಿ ತಿಳಿಯಲು ಹೋಗಲಿಲ್ಲ. ಅವಳು ಈ ನಿರ್ಧಾರಕ್ಕೆ ಬರಬೇಕಾದರೆ ಪ್ರಬಲವಾದ ಕಾರಣವೇ ಇರಬೇಕು. ಎಲ್ಲ ಕಳೆದುಕೊಂಡವಳ ಹಾಗೆ ಕಾಣಿಸ್ತಾಳೆ. ನಿನ್ನೆ ಪ್ರಜ್ಞೆ ತಪ್ಪಿ ಹೋಗಿತ್ತು. ಮಿದುಳಿನಲ್ಲಿ ವಿಪರೀತ ಸಿಡಿತ ಇರಬೇಕು. ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.